ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ವೆಂಕಿ ಪೂಜಾ ಬ್ಲಾಗ್ಸ್ ಆ್ಯಂಡ್ ರೆಸಿಪಿ ಯೂಟ್ಯೂಬ್ ಚಾನಲ್. ಇವಾಗ ನಾವು ಬೆಳಗ್ಗೆ ಪುಳಿಯೋಗರೆ ನಾನು ನೀರು ದೋಸೆ ತಿಂತಾ ಇದ್ದೀವಿ. ಮತ್ತು ಈ ಮಳೆಯಲ್ಲಿ ಭರ್ಜರಿ ಮಳೆ ಬರ್ತಿದೆ ಆಚೆ ಕಡೆ. ನಿನ್ನೆ ಎಲ್ಲ ಮಳೆ ಇರಲಿಲ್ಲ, ಅಂದರೆ ನಿನ್ನೆ ಬೆಳಗ್ಗೆ ಮಳೆ ಬಂತು. ಒಂದು ಒಂದು 11 ಗಂಟೆ ಗಂಟ ಮಳೆ ಬಂತು, ಮತ್ತೆ ನಿಂತೋಯ್ತು. 11 ಗಂಟೆಯಿಂದ ಮತ್ತೆ ಮಳೆನೇ ಬಂದಿಲ್ಲ. ಫುಲ್ಲು ನೆಲ ಎಲ್ಲ ಫುಲ್ ಡ್ರೈ ಇತ್ತು. ಚೆನ್ನಾಗಿತ್ತು, ಒಂಥರ ಆಚೆ ಎಲ್ಲ ಕುತ್ಕೊಂಡು ನಾವು ಎಂಜಾಯ್ ಮಾಡಿಕೊಂಡು ಇದ್ವಿ. ಇವಾಗ ನೋಡಿದ್ರೆ ಮಳೆ ಬರಲ್ಲ ಅಂದ್ಕೊಂಡಿದ್ವಿ. ಅನ್ಎಕ್ಸ್ಪೆಕ್ಟೆಡ್ಲಿ ಮಳೆ ಜುಳು 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 ಅಂತ ಬರ್ತಾ ಇದೆ. ಸೊ ಅದಕ್ಕೆ ಬಿಸಿ ಬಿಸಿ ಪುಳಿಯೋಗರೆ ಮಾಡ್ಕೊಂಡಿದ್ದಾರೆ ಪೂಜಾ. ತಿಂತಾ ಇದ್ದೀನಿ. ಮತ್ತು ಇವಾಗ ವ್ಲಾಗ್ ಅಪ್ಲೋಡ್ ಮಾಡಬೇಕು, ಅದಕ್ಕೆ ಎಡಿಟು ಮಾಡ್ತಾ ಇದ್ದೀನಿ. 2 ಕೆಲಸ ಒಟ್ಟಿಗೆ ಮಾಡ್ತಾ ಇದ್ದೀನಿ. ಪುಳಿಯೋಗರೆ ಚೆನ್ನಾಗಿದೆ. ಓಕೆ, ಇನ್ನು ಟಿಫನ್ ಮಾಡಿ ನಿಮಗೆ ಮತ್ತೆ ಏನೋ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಆದರೆ ಹೋಗ್ತೀವಿ, ಇಲ್ಲಾಂದರೆ ನೋಡೋಣ. A few moments later. ಬಿಸಿಲು ಹೊಡಿತಿಲ್ವಾ? ಇಲ್ಲ, ನೀವು ಅಲ್ಲೆರಡಲ್ಲಿ ನಿಂತೀರ. ಅವ್ನ ಕಣ್ಣಿಗೆ ಬಿಸಿಲು ಹೊಡಿತಿದ್ಯಂತೆ. ಸೊ ಈಗ ನಾವೆಲ್ಲ ಹೋಗ್ತಾ ಇದೀವಿ, ಹತ್ರಕ್ಕೆ ಬನ್ನಿ. ಎಲ್ಲ ಹೋಗ್ತಾ ಇದೀವಿ ನಾವು ಇವಾಗ? ಹೇಳಿ ಯಾರಾದ್ರು. ಎಲ್ಲಾನು ಕರ್ಕೊಂಡು ಸ್ವಲ್ಪ ಡಾಕ್ಟರ್ ಹತ್ರ ತೋರ್ಸೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ಬೆಲ್ಲನಿಗೆ ಸ್ವಲ್ಪ ಬ್ಲೀಡಿಂಗ್ ಆಗ್ತಿದೆ. ಈಗ ಮತ್ತೆ ಸ್ಟಾರ್ಟ್ ಆಗಿದೆ, 3 ದಿವಸದಿಂದ ಸ್ಟಾರ್ಟ್ ಆಗಿದೆ. ಏನಕ್ಕೆ ಅಂತ ಗೊತ್ತಿಲ್ಲ. ಅದಕ್ಕೆ ಹಾಸ್ಪಿಟ್ಲಿಗೆ ಹೋಗಿ ಕೇಳ್ಕೊಂಡು ಬರೋಣ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದೀವಿ. ಕಿರ್ಚಾಡ್ತಾಳೆ ನೋಡಿ ಅವಳು. ಬ್ರೌನ್ ಇದೆ ಜಾಸ್ತಿ, ಹಠಮಾರಿ. ಓಕೆ, ಈಗ ಹೊರಗೋಣ. ಹೋಗ್ಬಿಟ್ಟು ಅಲ್ಲಿ ತೋರಿಸ್ಕೊಂಡು ಅವ್ರಿಗೆ ಮತ್ತೆ ಏನು ಹೇಳ್ತಾರೆ ಕೇಳ್ಕೊಂಡು ಹಂಗೆ ಎಲ್ಲಾದರೂ ಹೋಗಿ ಬರ್ತೀವಿ. ಬನ್ನಿ, ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ. ಸೊ ಲೆಟ್ಸ್ ಗೋ ಗೋ. ಇದಾರ ಇವಾಗ ನಾವು ಹಾಸ್ಪಿಟಲ್ಗೆ ಬಂದಿದ್ದೀವಿ. ಸೊ ತುಂಬ ಜನ ಇದ್ದಾರೆ ಇವತ್ತು, ಸೋಮವಾರ ಅಲ್ವಾ? ಏನು ತುಂಬ ಜನ ಇದ್ದಾರೆ ಇವತ್ತು. ಏನಕ್ಕೆ ಅಂತ ಗೊತ್ತಿಲ್ಲ, ಜನ ಮಾತ್ರ ಸಿಕ್ಕಾಪಟ್ಟೆ. ನಮ್ಮ ಬೆಲ್ಲ ನಡುಕ್ತಾವಳೆ, ಸಿಕ್ಕಾಪಟ್ಟೆ ನಡುಕ್ತಿದ್ದಾಳೆ ನಮ್ಮ ಬೆಲ್ಲ. ಏನಾಗಲ್ಲ ಮಗಳೇ, ಏನೂ ಆಗಲ್ಲ, ಹೆದರ್ಕೋಬೇಡ, ಏನಾಗಲ್ಲ. ಅಂತೂ ಜಾಸ್ತಿ ಕುಣಿತಾ ಇದ್ದಾರೆ. ಅವಳಿಗೊಂದು ಇಂಜೆಕ್ಷನ್ ಕೊಡ್ಸೋದೆ ಇವಾಗ. ಜಾಸ್ತಿ ಕುಣಿತಾ ಇದ್ದಾಳೆ, ತೈ ತಕ್ಕ ತೈ ತಕ್ಕ ತೈ 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 ತಕ್ಕ ತೈ ತೈ ತೈ. ಓವರಾಗಿ ಆಡ್ತಿದ್ದಾಳೆ, ಓವರ್ ಎಕ್ಸೈಟ್ಮೆಂಟ್ ತೋರಿಸ್ತಾಳೆ. ಓಕೆ, ಇವಾಗ ನಾವು ಇನ್ನೇನು ಅವ್ರದ್ದು ಆಯ್ತು ಅನ್ಸುತ್ತಲ್ಲ, ಗೊತ್ತಿಲ್ಲ, ನೋಡ್ಬೇಕು. ಇನ್ನೂ 4 ಜನ ಇದ್ದಾರೆ. ಸೊ ಆದಮೇಲೆ ಕರ್ಕೊಂಡೋಗಿ ತೋರಿಸಿ ಆಮೇಲೆ ಏನಾಗುತ್ತೆ ನೋಡ್ತೀವಿ. 1.2 ಇದೆ. ಮೈಲ್ಡ್ ಇನ್ಫೆಕ್ಷನ್ ಇರ್ಬೋದು. ಒಂದು 5 ದಿನದ ಮಟ್ಟಿಗೆ ಮಾತ್ರನೇ ಹೇಳ್ತೀನಿ. ಹೌದಾ? ಇದು ಸಿರಪ್ ಏನಾದ್ರು ಇದ್ರೆ ಕೊಡ್ತೀರಾ? ಇಲ್ಲ, ಒಂದು ಇಂಜೆಕ್ಷನ್ ಕೊಟ್ಬಿಡಿ. ಇಂಜೆಕ್ಷನ್ 1 ಕೊಡ್ತೀನಿ, ಬಟ್ ಇವಾಗಿಗೆ. ಸರಿ, ಆಮೇಲೆ ನೀವು ಸಿರಪ್ ಎಲ್ಲ ಮಾತ್ರನೇ ಹಾಕಬೇಕು. ಸರಿ. ನಿಮ್ಗೆ ಡಿಸ್ಚಾರ್ಜ್ ತರ ಬರ್ತಿದೆ ಅನ್ನೋದು ಬಿಟ್ಟು ಬೇರೆ ಏನು ತೊಂದರೆ ಏನು ಬೇರೆ ಏನು ತೊಂದರೆ ಇಲ್ಲ. ಹೌದು, ಅದೇ ಬ್ಲೀಡಿಂಗ್ ಆಗ್ತದೆ. ಸ್ನಾನ 10 ಡೇಸ್ಗೆ ಒಂದ್ಸತಿ ಮಾಡಿಸ್ತೀವಿ. ಸ್ನಾನ ಮಾಡಿಸಿದ್ರು ಕಿವಿಗೆ ಒಂದು ಹತ್ತಿ ಇಡಬೇಕು. ಹೌದಾ? ಕಿವಿಗೆ ಹತ್ತಿ ಇಟ್ಟಿಲ್ಲ ಅಂದ್ರೆ ಚೂರು ನೀರು ಹೋದ್ರೂ ಹೌದು, ಈ ವೆದರಲ್ಲಿ ಇನ್ಫೆಕ್ಷನ್ ಶುರು ಆಗುತ್ತೆ. ಇಲ್ಲ, ನಾನು ಕಿವಿಗೆಲ್ಲ ನೀಟಾಗಿ ಸ್ನಾನ ಆದಮೇಲೆಲ್ಲ ಕಿವಿಗೆ ಹತ್ತಿ ಎಲ್ಲ ಹಾಕಿ ಕ್ಲೀನ್ ಮಾಡಿದ್ರು ಅದು ಎಸ್ಪೆಷಲಿ ಇಯರ್ಸ್ ಕೆಳಗೆ ಇರುವಂಥದ್ದು. ಅಂದರೆ ನಿಮ್ಗೆ ಇಯರ್ ಕವರ್ ಆಗುತ್ತೆ. ಈಗ ಇಲ್ಲಿ ನೀರು ಹೋಯ್ತು ಅಂದರೆ ಕಿವಿ ಕವರ್ ಆದಾಗ ನಿಮಗೆ ನೀರು ಡ್ರೈ ಆಗದೇ ಇಲ್ಲ. ಅಲ್ಲ, ಏನಾದ್ರು ಡ್ರಾಪ್ಸ್ ಏನಾದ್ರು ಕೊಡ್ತೀರಾ ಹಾಕೋದಕ್ಕೆ? ಆಪ್ಷನ್ ಬೇಕಾದ್ರೆ ಕೊಟ್ಟಿರ್ತೀನಿ. ಹಾಂ, ಸ್ವಲ್ಪ 1-2 ನಿಮಿಷ ಉರಿಯುತ್ತೆ, ಮತ್ತೆ ಸರಿ ಆಗುತ್ತೆ. ಉಜ್ಬೋದಾ? ಓಕೆ, ನಮ್ಮ ಬೆಲ್ಲನಿಗೆ ತೋರಿಸಿದ್ವಿ. ಅವರು ಸ್ವಲ್ಪ ಏನದು ಇರ್ಬೋದು ಅಂತ ಅಂದರು. ಅದಕ್ಕೆ ಒಂದು ಇಂಜೆಕ್ಷನ್ ಕೊಟ್ಟು ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ. ಅದೊಂದು 7 ದಿನಕ್ಕೆ ಕೊಟ್ಟಿದ್ದಾರೆ. ನಾನು ತೋರಿಸ್ತೀನಿ ನಿಮಗೆ. ಇಂಜೆಕ್ಷನ್ ಒಂದು ಹಾಕಿದ್ರೆ ಏನು ಪ್ರಾಬ್ಲಮ್ ಇಲ್ಲ, ಆರಾಮಾಗಿ ಈ ಟ್ಯಾಬ್ಲೆಟಲ್ಲೇ ಸರಿ ಹೋಗುತ್ತೆ ಅಂದರು. ಓಕೆ, ಇವಾಗ ಎಲ್ಲ ಆಯ್ತು. ಇಂಜೆಕ್ಷನ್ ಕೊಟ್ಟರು ಬೆಲ್ಲಂಗೊಂದು. ಪಾಪ ಹೋಗಿದ ತಕ್ಷಣ ಗಡ 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 ಅಂತ ನಡುಕ್ತಾವಳೆ. ಬೆಳಕ್ ಬಿಡ್ಸಿದೆ. ಇವಳು ಕೊಡ್ಸ್ಬೇಕಿತ್ತು, ಇವಳಿಗೆ ಬಾಯಿಗೆ, ಕಾಲಿಗೆ, 4 ಕಾಲಿಗೆ, ತಿಕ್ಕೆ, ಕುಂಡಿಗೆಲ್ಲ ಕೊಡ್ಸ್ಬಿಡ್ಬೇಕಿತ್ತು ಇವಳಿಗೆ. ಅವಾಗ ಸರಿ ಇರ್ತಿತ್ತು. ಕಾರ್ ಬಂದ ತಕ್ಷಣ ಸಾಕು ಬಸ 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 ಅಂತಾಳೆ. ಆಂಟಿಬಯೋಟಿಕ್ಸ್ ಕೊಟ್ಟಿದ್ದಾರೆ. ಅದು ಹೌದು, ಟ್ಯಾಬ್ಲೆಟ್ ಎಲ್ಲಿ ತಗೊಳ್ಳೋದು? ಅಲ್ಲಿ ಕೆಳಗ್ ಮೆಡಿಕಲ್ ಇದೆ. ಇವತ್ತು ಯಾಕೋ ಗೊತ್ತಿಲ್ಲ, ತುಂಬಾ ಟ್ರಾಫಿಕ್ ಇತ್ತು ಇವತ್ತು.
ಹೆಂಗೋ ಒಂದ್ ಕಡೆ ಪಾರ್ಕಿಂಗ್ ಮಾಡಿ ಒಳಗೋಗಿ ಇವತ್ತಂತೂ ಸಿಕ್ಕಾಪಟ್ಟೆ ಕೊಪ್ಪ ಖುಷಿ ಖುಷಿ ಆಯ್ತೈತೆ. ತುಂಬಾ ಜನ. ಅಲ್ಲ ಖುಷಿ ಆಗ್ತೈತೆ ಜನಗಳನ್ನ ನೋಡಿ. ಹೌದು. ಹ್ಞೂ ಮತ್ತೆ ಜನನೇ ನೋಡ್ತಾ ಇರ್ಲಿಲ್ವಲ್ಲ ಇಲ್ಲಿ. ಓಕೆ, ಈಗ ಇನ್ನ ಮನೆ ಹತ್ರ ಹೋಗಿ ಸಿಗ್ತೀವಿ, ನೋಡೋಣ ಮತ್ತೆ. A few moments later. ನಾವು ಇವಾಗ ಎಲ್ಲಿಗೆ ಹೋಗ್ತಾ ಇದೀವಿ ಅಂದ್ರೆ, ಹೋಗಿ ಬಂದಿದ್ದಾಯ್ತು, ಲಾಗೆ ಮಾಡೋಕ್ಕಾಗಲಿಲ್ಲ. ಏನಕ್ಕೆ ಹೋಗಿದ್ದು ನಾವು ಇವಾಗ? ರವೆ ಉಂಡೆ ಮಾಡಕ್ಕೆ. ಸ್ಪೆಷಲ್ ಆಗಿ ಒಂದು ರವೆ ಉಂಡೆ ಮಾಡೋದಕ್ಕೆ. ಈ ಬಸ್ರಿಗೆ ರವೆ ಉಂಡೆ ಬೇಕಂತೆ. ತರಕ್ ಹೋಗ್ಬಿಟ್ಟು ಏನೇನ್ ತಂದಿದ್ದೀವಿ ನೋಡಿ. ಬಸ್ರಿ ಬೈಕೆಗಳು ಇದೆಲ್ಲ. ಹೌದು. ಅಯ್ಯೋ ನಡಿಯೇ ಹೋಗ್ಲಿ, ಫಸ್ಟ್ ಅಲ್ಲಿ ಹೋಗ್ಬಿಡೋಣ, ಅವ್ರನ್ನ ಮಾತಾಡ್ಸ್ಬಿಡೋಣ. ನಾವೀಗ ರವೆ ಉಂಡೆ ಮಾಡ್ತಾ ಇದೀವಿ. ಸೊ ರವೆ ಉಂಡೆ ಮಾಡಿ ಅಲ್ಲಿ ಬೇಡಮ್ಮು, ಮಳೆ ನೆಂದೋಗುತ್ತೆ ಫುಲ್ಲು. ಇಲ್ಲಿ ಬಿಸಿಲು ಇದ್ದಂಗೆ ಮಳೆ ಬಂದ್ಬಿಡುತ್ತೆ, ಯಾವಾಗ ಬರುತ್ತೆ ಗೊತ್ತಾಗಲ್ಲ. ಡಿಫ್ರೆಂಟಾಗಿ ಏನು ಮಾಡಲ್ಲ ರವೆ ಉಂಡೆ, ನಾವು ಮಾಡ್ತಿದ್ನಲ್ಲ ಆ ಥರನೇ ಮಾಡ್ತೀವಿ. ಒಂದು ಒಳ್ಳೆ ರವೆ ಉಂಡೆ ಮಾಡೋಣ. ಸೊ ನನ್ನ ಹೆಂಡತಿಗೆ ನಾನು ರವೆ ಉಂಡೆ ಅಂತ ಇದ್ದೀನಿ. ರವೆ ಉಂಡೆ ಮಾಡೋದು ತೋರಿಸಿ ಅವಾಗಿಂದ ತಿನ್ಬೇಕು ಅಂತ ಅನ್ಕೊಂಡ್ಬಿಟ್ಟಿದ್ದಾಳೆ. ಅದಕ್ಕೆ ರವೆ ಉಂಡೆ ಮಾಡ್ಕೊಡೋಣ ಬನ್ನಿ. ಹೇಗೆ ಮಾಡ್ತೀನಿ ಅನ್ನೋ ಅಂದ್ಬಿಟ್ಟು ತೋರಿಸ್ತೀನಿ. ಅದನ್ನು ನೀವು ಮಾಡಿ ಹೆಂಡತಿಗೆ ಇಲ್ಲ ನಿಮ್ಮ ತಂದೆ ತಾಯಿಗೆ ಕೊಡಿ, ತಿನ್ನಲಿ ಚೆನ್ನಾಗಿ. ಓಕೆ, ರವೆ ಉಂಡೆ ಮಾಡೋಕ್ಕೆಲ್ಲ ರೆಡಿ ಮಾಡ್ಕೊಳ್ತಿದ್ದಾರೆ. ರಜ್ಜು ಕಾಯಿ ತುರಿತಾ ಇದ್ದಾನೆ, ಕಾಯೆಲ್ಲ ಕೊಬ್ಬರಿ ತುರಿತಾ ಇದ್ದಾನೆ. ಇಲ್ಲಿ ಏನೋ ಸರ್ಕಸ್ ಮಾಡ್ತಾ ಇದ್ದಾರೆ. ಸೊ ಇವಾಗ ರವೆ ಉಂಡೆ ಮಾಡೋದಕ್ಕೆ ಮೇಯ್ನ್ ಆಗಿ ಬಾಣಲಿ ಬೇಕು. ಮೇಯ್ನ್ ಆಗಿ ಬಾಣಲಿ ಆದ್ಮೇಲೆ ಅದಾದ್ಮೇಲೆ ಇದಕ್ಕೆ ಅಲ್ಲೇ ಇಟ್ಟಿದ್ದೀನಿ. ರವೆ ಬೇಕು, ತುಪ್ಪ ಬೇಕು. ಸೊ ಈಗ ನೆಕ್ಸ್ಟ್ ಸ್ವಲ್ಪ ಬಾಣಲಿ ನೆಂದಿದೆ, ಇದು ಸ್ವಲ್ಪ ಡ್ರೈ ಆಗಿದೆ, ಇದು ಸೌಟ್ ಇಲ್ಲ ಇದೆ. ಫುಲ್ ಡ್ರೈ ಆದ್ಮೇಲೆ ಹಾಲು. ಮತ್ತೆ ಇನ್ನೊಂದೇನು ಗೊತ್ತಾ, ಆಮೇಲೆ ಹಾಕೋದು. ಈಗ ಇನ್ನೊಂದೇನಂದ್ರೆ ಇದು ರವೆ ಸುಟ್ಟೋಗ್ಬಾರ್ದು, ಆ ಥರ ಕಾಪಾಡ್ಕೋಬೇಕು. ರವೆ ಸಣ್ಣಕ್ಕೆ ಇಟ್ಕೊಬೇಕು, ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಬೇಕು. ಸುಟ್ಟೋಗ್ಬಾರ್ದು, ಸಣ್ಣಕ್ಕೆ ಇಟ್ಕೊಳ್ಳಿ. ಕತ್ರಿ ಈಗ ಓಕೆ, ತುಪ್ಪ ಆಗಿದೆ. ಆಯ್ತು. ಈಗ ರವೆ ಹಾಕೊಳ್ಳೋಣ ಸ್ವಲ್ಪ. ಈಗ ಒಂದು ಅರ್ಧ ಕೆ ಜಿ ಮಾಡ್ತಾ ಇದೀವಿ ನಾವು. ಒಂದು ಇಟ್ಕೊಳ್ಳೋದು ಕೊಡ್ತೀಯ ಇಡೀ ತೊಳಿ. ಥ್ಯಾಂಕ್ ಯು. ಈಗ ಇದನ್ನ ನೀಟಾಗಿ ರವೆನ ಹುರ್ಕೋಬೇಕು ಮೀಡಿಯಂ ಫ್ಲೇಮಲ್ಲಿ. ಸ್ವಲ್ಪ ಫ್ಲೇಮ್ ಕೊಡು. ಗೊತ್ತಿದ್ದೀನಿ ನೋಡಿ. ಇಲ್ಲ ಕೊಡು, ಅದಕ್ಕೆ ಕಡಿಮೆ ಅದ್ರಲ್ಲಿ ಇಟ್ಟಿದ್ದೀನಿ ನಾನು. ಫುಲ್ ಇಡ್ಲಾ? ಗೊತ್ತಾಗುತ್ತಲ್ಲ ಸುಟ್ಟೋಗ್ತಿದ್ರೆ. ಸುಟ್ಟೋಗತ್ತರ ಇದ್ರೆ ಪಟ್ಟಂತ ಸಣ್ಣ ಮಾಡ್ಕೊಳ್ಳಿ ಫ್ಲೇಮ್ನ. ಸುಟ್ಟೋಗ್ಲೇಬಾರ್ದು. ಅಲ್ಲ ನಮಗೆ ಗೊತ್ತಾಗುತ್ತಲ್ಲ ಸುಟ್ಟೋಗೋದು ಕಾಣಿಸುತ್ತಲ್ಲ, ಪಟ್ಟ ಅಂತ ಸಣ್ಣ ಮಾಡ್ಕೊಂಡ್ರೆ ಆಯ್ತು. ಪ್ಲೇಸ್ ರೋಲ್ ಮಾಡ್ತಾರೆ. ಓಕೆ, ಇವಾಗ ನೆಕ್ಸ್ಟ್ ನೀವು ಸ್ವಲ್ಪ ರವೆ ಹುರ್ಕೋಬೇಕು ನೀಟಾಗಿ. ಆ ತುಪ್ಪ ಎಲ್ಲ ಇದಾಗಬೇಕು. ಮರುಭೂಮಿಲಿ ಮರಳು ಉದುರುದ್ರು ಆಗಿರುತ್ತಲ್ಲ, ಹಂಗಾಗ್ಬೇಕು. ಹಂಗಾಗಿದೆ ಈಗ. ಇದರಲ್ಲಿ ಫ್ರೈ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಅಲ್ಲ, ಯಾಕಂದ್ರೆ ನಾವು ಕುಕ್ ಮಾಡಲ್ವಲ್ಲ, ಬೇಯಿಸ್ಕೊಳ್ಳಲ್ಲ. ಬೆಂದಿರ್ಬೇಕು. ಕರೆಕ್ಟಾಗಿ ಬೆಂದೈತೆ. ಮುಟ್ಟಿದ್ರೆ ಸಾಕು ಕೈ ಸುಟ್ಟೋಗ್ಬಿಡ್ತದೆ, ಅಷ್ಟು ಚೆನ್ನಾಗಿ ಬಂದಿದೆ. ಮತ್ತೆ ಸಂಡಿಗೆ ಗಿಂಡಿಗೆ ಏನಾದ್ರು ಹಾಕ್ಬಿಟ್ರೆ ಅದೇ ಬೆಂದೋಗ್ಬಿಡ್ತದೆ, ಅಷ್ಟು ಚೆನ್ನಾಗಿ ಬಂದೈತಿದೆ. ಈಗ ತಟ್ಟೆಗೆ ಹಾಕೊಂಡು ನಾನು ಯಾವ ತಟ್ಟೆ ಆಫ್ ಮಾಡ್ಕೊಂಡ ಮಾಡ್ಕೊಂಡ್ವಿ. ಈಗ ಈ ತಟ್ಟೆಗೆ ಹಾಕೊಂಡು ಈಗ ನೆಕ್ಸ್ಟ್ ಇದೇ ಬಾಂಡ್ಲಿಗೆ ಸ್ವಲ್ಪ ತುಪ್ಪ ಹಾಕೊಂಡು ಕೊಬ್ಬರಿ ಕೊಡ್ತೀಯ ಪ್ರಜು? ಓಕೆ, ಇವಾಗ ಕೊಬ್ಬರಿ ಹಾಕ್ಬೇಕು. ಕೊಬ್ಬರಿನ ಸ್ವಲ್ಪ ನೀಟಾಗಿ ಹುರಿಬೇಕು. ಹುರಿ ಕೊಡ್ತೀವಿ. ತುಪ್ಪ ಬೇಕಾದ್ರೆ ಒಂದು ಸ್ವಲ್ಪ ಹಾಕೋಣ. ತುಪ್ಪ ಸಾಕಲ್ಲ? ತುಂಬ ಹಾಕ್ಬಿಟ್ರೆ ಅದೇ ಫ್ಲೇವರ್ ಹೊಡೆಯುತ್ತೆ. ಓಕೆ, ಕೊಬ್ಬರಿನ ನೀಟಾಗಿ ಫ್ರೈ ಮಾಡಿ ಇಟ್ಕೊಳ್ತೀವಿ. ನೆಕ್ಸ್ಟ್ ಏನು? ಕೊಬ್ಬರಿ ಸ್ವಾದ ಈಗ ಬರ್ತಿದೆ ನಿಮಗೆ.
ನೆಕ್ಸ್ಟ್ ಏನಂತ ತೋರಿಸ್ತೀವಿ ಇದಾದ್ಮೇಲೆ. ಇದು ಸ್ವಲ್ಪ ನೀಟಾಗಿ ಇದು ಮಾಡ್ಕೋಬೇಕು, ಫ್ರೈ ಮಾಡ್ಕೋಬೇಕು. ಇದು ಸುಟ್ಟೋಗ್ಬಾರ್ದು, ತುಂಬ ಮೀಡಿಯಂ. ಆ್ಯಕ್ಚುಲಿ ಇದು ನಾವು ರವೆ ಉಂಡೆ ಮಾಡ್ತಾ ನನಗೆ ನೆನಪಾಗೋದು ಯಾರಂದರೆ ನಮ್ಮ ಅಜ್ಜಿನೇ ನನಗೆ ರವೆ ಉಂಡೆ ಹೇಳ್ಕೊಟ್ಟಿದ್ದು. ಅಂದರೆ ಅವ್ರು ಮಾಡ್ತಾ ಇರ್ಬೇಕಾದ್ರೆ ಕಲ್ತ್ಕೊಂಡಿದ್ದೀದೆಲ್ಲ. ಅವಾಗೆಲ್ಲ ನಾವು ಮೈಸೂರಿಗೆ ಹೋಗ್ಬೇಕಾದ್ರೆ ದಸರಾ ನೋಡೋಕೆ ಹೋಗ್ತಿದ್ವಲ್ಲ, ಅವಾಗ ನಮ್ಮ ಅಜ್ಜಿ ಒಂದು 50 ಉಂಡೆ ಮಾಡ್ಕೊಂಬಿಡೋದು ದಸರಾ ನೋಡೋಕೆ ಹೋದಾಗ. ಅಲ್ಲಿ ಮಾಡ್ಕೊಂಬಿಟ್ಟು ಎಲ್ಲ ಪಕ್ಕದಲ್ಲಿ ಕೂತಿರೋರಿಗೆಲ್ಲ ಇದು ಕೊಡೋದು, ರವೆ ಉಂಡೆ ಕೊಡೋದು, ತಿನ್ನಿ ಅಂತ. ಒಂಥರ ಅವಾಗ ಒಂಥರ ಚೆನ್ನಾಗಿತ್ತು. ದಸರಾ ನೋಡೋಕೆ ಹೋದಾಗ ರವೆ ಉಂಡೆ ಮಾಡೋದು. ಮತ್ತು ಸಜ್ಜಿಗೆ ಅಂತ ಮಾಡ್ತಾ ಇತ್ತು ನಮ್ಮ ಅಜ್ಜಿ. ಅದೇ ಎಣ್ಣೆಲಿ ಬಿಡ್ತಾರಲ್ಲ ಅದ. ಮತ್ತೆ ಅಂದ್ರೆ ಮೈಸೂರು ಸಜ್ಜಿಗೆ, ಮೈಸೂರಲ್ಲಿ ಒಂಥರ ಮಾಡ್ತಾರೆ. ಈ ಕೇಸರಿ ಭಾತ್ ಥರನೇ ಇರುತ್ತೆ. ಓ ಅದು ತುಪ್ಪದಲ್ಲೇ ಮಾಡೋದು, ಅದು ಬರೀ ಸಕ್ಕದ ಮಾಡ್ತಾರೆ. ಓಕೆ, ಇವಾಗ ಇದು ಆಗಿದೆ. ಜಾಸ್ತಿ ಇದು ಹುರ್ಕೊಳ್ಳೋದು ಬೇಡ, ಒಂದು ಪ್ಲೇಟಿಗೆ ಹಾಕ್ಕೊಳ್ಳೋಣ. ಈಗ ಇದೊಂದು ಪ್ಲೇಟ್ಗೆ ಹಾಕ್ಕೊಳ್ಳೋದು. ಈಗ ಇದು ಏನದು ದ್ರಾಕ್ಷಿ ಗೋಡಂಬಿ ದ್ರಾಕ್ಷಿನ ಹುರ್ಕೊಳ್ಳೋಣ. ಅದಕ್ಕೆ ಪ್ರಜ್ವಲ್ ಅದೊಂದು ಕೊಡ. ಇವಾಗ ದ್ರಾಕ್ಷಿ ಗೋಡಂಬಿ ತಗೊಂಡಿದ್ದೀನಿ, ಇದಕ್ಕೆ ಫ್ರೈ ಮಾಡ್ಕೋಬೇಕು. ಇದಕ್ಕೆ GRB ತುಪ್ಪ ಹಾಕ್ಕೊಂಡು ಬಿಸಿ ಆಗಬೇಕು. ಇವಾಗ ಇದು ಹಾಕ್ಕೊಂಡು ಫ್ರೈ ಮಾಡ್ಕೊಂಬಿಡೋಣ. ಇದು ಫ್ರೈ ಮಾಡ್ಕೋಬೇಕು ನೀಟಾಗಿ. ಉರಿ ಕಡಿಮೆ ಇಡು, ಸೀದೋಗ್ಬಾರ್ದು. ಇದು ರವೆಗೆ ಹಾಕ್ಬಿಡೋಣ. ಹಾಕೋಣ. ತುಪ್ಪ ಎಲ್ಲ ಆಫ್ ಮಾಡಲಾ? ಆಫ್ ಮಾಡೋದು ಸಾಕು. ಓಕೆ, ನೋಡಿ ದ್ರಾಕ್ಷಿ ಗುಂಡು ಊದ್ಕೊಂಡ್ಬಿಡೈತೆ. ಊದ್ಕೊಂಡ್ರೆ ಆಯ್ತು. ಅದು ಆ ಬಾಣಲಿಗೆ ಹಾಕ್ಬಿಡೋಣ. ಬೇಡ, ಇದರಲ್ಲೇ ಮಿಕ್ಸ್ ಮಾಡೋದಾ? ಈಗ ಈ ಬಾಣಲೆಯಲ್ಲೇ ಮಿಕ್ಸ್ ಮಾಡ್ತೀವಿ, ಅದರಿಂದ ಇದಕ್ಕೆ ಹಾಕ್ಕೊಂತೀವಿ ಡೈರೆಕ್ಟಾಗಿ ರವೆ. ಓಕೆ ನೋಡಿ, ಇವಾಗ ಇದನ್ನು ಇದಕ್ಕೆ ಹಾಕ್ಕೊಳ್ಳೋದು. ಇವಾಗ ಇದು ಮಾಡಿದ್ವಲ್ಲ, ಗೋಡಂಬಿ ದ್ರಾಕ್ಷಿ ಹಾಕೊಂಡು ಮಿಕ್ಸ್ ಮಾಡ್ಕೊಡ್ತಾ ಇದ್ದೀವಿ. ಒಳ್ಳೆ ಸ್ಮೆಲ್, ಕೇಸರಿ ಭಾತ್ ಥರ ಸ್ಮೆಲ್ ಬರ್ತಿದೆಯಲ್ಲ. ಆ್ಯಕ್ಚುಲಿ ನಾವು ನೀಟಾಗಿ ಮನ್ಸಿಟ್ಟು ಮಾಡಿದ್ರೆ ಕೇಸರಿ ಭಾತ್ನ ನೀಟಾಗಿ ಮಾಡ್ಬೋದು. ಯಾವಾಗ ನಾನು ಟ್ರೈ ಮಾಡಿದ್ರು ಉಂಡೆ ಆಗುತ್ತೆ, ಗಟ್ಟಿ ಆಗ್ಬಿಡುತ್ತಲ್ಲ. ಅಲ್ಲ ಗಟ್ಟಿ ಅಲ್ಲ, ಒಂಥರ ಉಂಡೆ ಕಚ್ಬಿಡುತ್ತೆ. ಅರ್ಧ kg ರವೆಗೆ 1/4 kg ಸಕ್ಕರೆ ಹಾಕೋಬೇಕು. ಅರ್ಧ kg 1/4 kg ಪರ್ಫೆಕ್ಟ್ ಕರೆಕ್ಟಾಗಿರುತ್ತೆ. ಓಕೆ, ಇವಾಗ ರವೆ ಹಾಕಿದ್ದೀವಿ. ರವೆ ಹಾಕಿ ಸ್ವಲ್ಪ ನೀಟಾಗಿ ಇನ್ನೊಂದು ಸ್ವಲ್ಪ ಹುರ್ಕೋಬೇಕು. ನೆಕ್ಸ್ಟ್ ರವೆ ಅಲ್ಲ ಸಕ್ಕರೆ. ಸರಿ, ಸಕ್ಕರೆ. ಸಕ್ಕರೆ. ಈಗ ನೆಕ್ಸ್ಟು ಕೊಬ್ಬರಿ ಹಾಕಬೇಕು. ನೆಕ್ಸ್ಟು ಕೊಬ್ಬರಿ ಅದು ಏನು ಮಾಡ್ಕೊಂಡಿದ್ದು ಬೇಯಿಸ್ಕೊಂಡು ತುರ್ದ್ಬಿಟ್ಟು ತುಪ್ಪದಲ್ಲಿ ಹುರಿದಿಟ್ಟಿರೋ ಕೊಬ್ಬರಿನ ಹಾಕೊಂಡಿದ್ದೀವಿ. ಸೊ ಇದಕ್ಕೆ ಇಷ್ಟೇ ಇಂಗ್ರೀಡಿಯೆಂಟ್ಸು, ಇಷ್ಟೇ ಸಿಂಪಲ್. ಇನ್ನೊಂದು ಬೇಕು ಹಾಲು, ಇನ್ನೊಂದು ಸ್ವಲ್ಪ ಇದನ್ನು ಸ್ವಲ್ಪ ಹುರಿದ್ಬಿಟ್ಟು ಉಂಡೆ ಇದು ಹಾಲು ಹಾಕಿದ ತಕ್ಷಣ ಸ್ವಲ್ಪ ಗಟ್ಟಿ ಆಗುತ್ತೆ. ಈಗ ಅದೇ ಮೇನ್, ಒಂಥರ ಪಾಕ ಆದಂಗೆ ಆಗುತ್ತೆ. ಬಿಸಿ ಹಾಲು ಹಾಕೊಂಬೇಡಿ. ಬಿಸಿ ಹಾಲು ಹಾಕೋಬಾರ್ದು. ರವೆ ಏನಂದ್ರೆ ಇದು ತಣ್ಣಗಾಗ್ಬೇಕಾ? ಯಾವುದು? ಈ ರವೆನೂ ತಣ್ಣಗಾಗ್ಬೇಕಾ ಹಾಲು ಹಾಕಕ್ಕೂ ಮುಂಚೆ? ಇಲ್ಲ, ಅಷ್ಟೊಂದು ತಣ್ಣಗಾಗೋದು ಬೇಡ, ಸ್ವಲ್ಪ ನಾರ್ಮಲ್ ಆಗಿ ಬಿಟ್ರೆ ಸಾಕು. ಮತ್ತೆ ಇದು ಕುದಿಸ್ಬಿಟ್ಟು ಇಟ್ಟಿರೋ ಹಾಲನ್ನ ಹಾಕ್ಬೇಕು. ಬಿಸಿ ಮಾಡಿ ನಾರ್ಮಲ್ ಪ್ಯಾಕೆಟ್ ಹಂಗೆ ಹಾಕ್ಬಿಡ್ಬಾರ್ದು. ಎಷ್ಟು ದಿನ ಇಡ್ಬೋದು ಇದನ್ನ? 1 ತಿಂಗಳು ಗಂಟೆ ಇಟ್ಕೊಂಡು ತಿನ್ಬೋದು. ಒಂದು 15-20 ದಿನ ಗಂಟೆ ಇಟ್ಕೊಂಡು ತಿನ್ಬೋದು, ಏನಾಗಲ್ಲ. ಮೊದಲೆಲ್ಲ ಇಟ್ಕೊಂಡು ತಿಂತಾ ಇದ್ವಪ್ಪ ನಾವು. ಏನಂತ ತೋರಿಸ್ತೀವಿ. ಓಕೆ, ಇವಾಗ ಎಲ್ಲ ಬೆಂದಿದೆ. ಈಗ ಹಾಲು ಹಾಕ್ಬೇಕು. ಒಂದು ಚಿಕ್ಕ ಗ್ಲಾಸಲ್ಲಿ ಹಾಲು, ತುಂಬಾ ಹಾಕ್ಬೇಡಿ. ಉಂಡೆ ಕಟ್ಟಕ್ಕೆ ಎಷ್ಟು ಬೇಕು ಅಷ್ಟು ಹಾಕೊಳ್ಳಿ ಅಷ್ಟೇ. ಹಾಲು ಇನ್ನೊಂದು ಸ್ವಲ್ಪ ಬೇಕು. ಈಗ ಅರ್ಧ ಗ್ಲಾಸ್ ಸಾಕಾ? ಇನ್ನೊಂದು ಸ್ವಲ್ಪ ಹಾಕ್ಬೇಕು. ಇನ್ನೊಂದು ಸ್ವಲ್ಪ
ಹಾಕಿನ್ನು ಸ್ವಲ್ಪ ಹಾಕ್ಬಿಡು ಅಷ್ಟು. ಈಗ ನಾನು ಈ ಪುಟ್ಟು ಗ್ಲಾಸಲ್ಲಿ 2 ಗ್ಲಾಸ್ ಹಾಕ್ಕೊಂಡಿದ್ದೀನಿ. ಅಯ್ಯೋ ಸಾಡ್ತಾ ಸರ್, ಇಲ್ಲಿ ಒಂಚೂರು ನೋಡ್ಕೊಳ್ಳಿ ಕೈಯಲ್ಲಿ ಮುಟ್ಟಿ. ಹಾಂ ಸಾಕು. ಸಾಕು ಸಾಕು. ಓಕೆ, ಈಗ ನೆಕ್ಸ್ಟ್ ಉಂಡೆ ಮಾಡ್ಬೇಕಾದ್ರೆ ತೋರಿಸ್ತೀನಿ ನಿಮಗೆ. ಓಕೆ, ಉಂಡೆ ಮಾಡಕ್ಕೆ ಕೂತಿದ್ದೀವಿ. ಸ್ವಲ್ಪ ಆಗಲಿ ಅಂತ ಹಿಂಗೆ ಮಾಡ್ತಾ ಇದ್ದೀನಿ. ಓಕೆ, ಬೇಡ ದೊಡ್ಡ ಸ್ವಲ್ಪ ಹತ್ಕೋ. ಹಾಂ, ಓಕೆ ನೋಡಿ, ಇಲ್ಲಿ ಉಂಡೆ ಕಟ್ಟಿದ್ದೀನಿ. ಸ್ವಲ್ಪ ಉಂಡೆ ಇಡ್ತೀನಿ. ಓಕೆ, ಇವಾಗ ಈ ಥರ ಎಲ್ಲ ನೀಟಾಗಿ ಉಂಡೆ ಮಾಡಿ, ಎಲ್ಲ ಎಷ್ಟು ಉಂಡೆ ಆಗುತ್ತೆ ಏನೋ ಅಂತ ಗೊತ್ತಿಲ್ಲ. ಉಂಡೆ ಮಾಡಿ ಮತ್ತೆ ಇದು ನಾವು ಅರ್ಧ ಕೆಜಿ ರವೆದ್ ಮಾಡ್ತಾ ಇರೋದು. ತೋರಿಸ್ತೀವಿ ನಿಮಗೆ. ನೋಡಿ, ಉಂಡೆಗಳಾಗಿದ್ದಾವೆ. ಇದೇ ಥರ ಎಲ್ಲ ಉಂಡೆ ಮಾಡಿ ಮತ್ತೆ ಸಿಗ್ತೀವಿ ನಿಮಗೆ, ತೋರಿಸ್ತೀವಿ. ಬೆಲ್ಲ ನನಗೆ ಯಾವಾಗ ಕೊಡ್ತಾರೆ ಅಂತ ಕಾಯ್ತಾ ಇದೆ. ನೋಡಿ. ಓಕೆ, ಈಗ ರವೆ ಉಂಡೆ ರೆಡಿಯಾಗಿದೆ. ತಿಂದೇಳಿ ಹೇಗಿದೆ ಅಂತ. ನೋಡಮ್ಮ, ನೀನು ತಿನ್ನು. ತಿಂತಳಿ ತಿನ್ನು ಹೇಳಿ. ಚೆನ್ನಾಗಿದೆ. ತುಪ್ಪದ ಪರಿಮಳ ಎಲ್ಲ ಸೇರಿ, ಗೋಡಂಬಿ ದ್ರಾಕ್ಷಿ ಎಲ್ಲ ಸೇರಿ ತುಂಬಾನೇ ಚೆನ್ನಾಗಿದೆ ರವೆ ಉಂಡೆ. ಚೆನ್ನಾಗಿದೆಯಾ? ಸಖತ್ತಾಗಿದೆ. ಟ್ರೈ ಮಾಡ್ಬೋದು. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ನೀವು ಮಾಡಿ ತಿನ್ನಿ, ಚೆನ್ನಾಗಿದೆ. ಅಜ್ಜಿ ಹೇಳಿಕೊಟ್ಟಂತ ರವೆ ಉಂಡೆ ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ. ಡಬ್ಬಿಲಿ ಇಟ್ಕೊಂಡ್ರೆ ಮಾಡ್ಬಿಟ್ಟು. ಸೊ ಎಲ್ಲರೂ ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ನೆಕ್ಸ್ಟ್ ಬೇರೆ ಒಂದು ರೆಸಿಪಿ ಜೊತೆ ತೋರಿಸ್ತೀವಿ. ಇದನ್ನ ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ.